ಓಂ ಮುದ್ದು ರಾಮ ಮಂಜರಿ. ಇವತ್ತು 43ನೇ ದಿನದ ಸಾಹಿತ್ಯ ಸತ್ಸಂಗ, 13ನೇ ಪ್ರಕರಣ, ನೊಂದವಗೆ ನೆರವಾಗು. ಅದರಲ್ಲಿಯ ಉತ್ತಮ ಚೌಪದಿಗಳು, ಕೆಲವು ನಿಖರವಾದ ಕಟುವಾದ ಚೌಪದಿಗಳು, ತಿಳುವಳಿಕೆ ಕೊಡಲಿಕ್ಕೆ. ಈಗ ನಾನು ಓದ್ತಾ ಇರೋದು 777ನೇ ಚೌಪದಿ, 1000ರಲ್ಲಿ. ಒಂದು ಅತ್ಯಂತ ನಿಖರವಾದ ವಾಸ್ತವಿಕ ಸತ್ಯವನ್ನು ನಿರೂಪಿಸುವಂತಹ ಚೌಪದಿ ಇದು. ಸತ್ತವರು ಮರಳುವರೆ, ತೆರಳರೇ ಇರುವವರು, ಬಂದು ಹೋಗುವ ಮಂದಿ ನಾವೆಲ್ಲ ಇಲ್ಲಿ. ಇರುವಾಗ ನಗದೆ ನೀ ಹೋದರದು ಬದುಕೇನು, ನಗೆಯ ಮಲ್ಲಿಗೆಯಾಗು ಮುದ್ದು ರಾಮ. ಅಬ್ಬಾ, ವಾಸ್ತವಿಕ ಸತ್ಯ ಸಾವು. ನಾ ಸುಮಾರು 25-30 ವರ್ಷದಿಂದ ಒಬ್ಬರು ಹೇಳಿದ್ದರು ನನಗೆ, ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಎದೆ, ನಿನ್ನ ಹೃದಯ, ಆ ಸಾವು ಮಾತ್ರ ನಿನ್ನ ಬೆನ್ನು ಅಂತ ಹೇಳಿದರು. ಅಷ್ಟು ಸಮೀಪಿರ್ತಾವಂತವು. ಈ ನೋಡ್ರಿ, ಇಲ್ಲೇ ಎಲ್ಲರೂ ಒಂದು ದಿವಸ ಹೋಗಲಿಕ್ಕೆ ಬೇಕು. ನಾವೇನಿಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇರುವಾಗ ನಗಬೇಕು, ನಕ್ಕೋತ ಬದುಕಬೇಕು ಅಂತ ಹೇಳುವಂಥ ಉತ್ತಮವಾದ ಚೌಪದಿ. ಆಮೇಲೆ ಆ ಕಟುವಾದ ಒಂದು ವೃದ್ಧಾಪ್ಯದ ಬಗ್ಗೆ ಒಂದು ಕಟುವಾದಂಥ ಚೌಪದಿ. ತಲೆ ಬೆಳ್ಳಗಾಗುವುದು, ಮೊಗದಿ ಸುಕ್ಕಡರುವುದು, ಕೆನ್ನೆ ಕಳೆಗುಂದುವುದು, ಹಲ್ಲು ಉದುರುವುದು, ಶಿಥಿಲವಾಗುತ್ತ ದೇಹ ಮುಪ್ಪಡರಿ ಕುಸಿಯುವುದು, ಚಿರತರುಣ ಈ ಬಯಕೆ ಮುದ್ದು ರಾಮ. ಅಂದರೆ ವೃದ್ಧಾಪ್ಯದ ಬಗ್ಗೆ ಎಷ್ಟೊಂದು ಕಟು ಮಾತುಗಳನ್ನು ಇಲ್ಲಿ ನಮ್ಮ ಮುದ್ದುರಾಮ ಹೇಳ್ತಾ ಇದ್ದಾನೆ. ಅಂದರೆ ಇವು ನಮ್ಮ ಮೇಲೆ ಆಕ್ರಮಣ ಮಾಡ್ತಾವೆ. ನೀವು ಬ್ಯಾಡ ಅಂದರೂ ಆಕ್ರಮಣ ಮಾಡ್ತಾವೆ. ನೀವು ಎಷ್ಟೇ ಬಲಾಢ್ಯ ಇದೆಯಾ ಅಂದರೂ ನಿಮ್ಗೆ ಆಕ್ರಮಣ ಮಾಡ್ತಾವೆ ವಯಸ್ಸಾದಂಗೆ. ನೋಡು, ನೀನೇನು ವಿಶೇಷವಾಗಿ ಪ್ರಯತ್ನ ಮಾಡೋದು ಬೇಡ, ಇವೆಲ್ಲ ಹಾಕ್ಕೋತ ಹೋಗ್ತಾವೆ. ನಾನು ತರುಣನಾಗೇ ಇರಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೇನು ಮಾಡೋದು? ಆಮೇಲೆ ಜಡ್ಡು ಜಾಪತ್ರೆಗಳು ಬರ್ತಿರ್ತಾವಲ್ಲ, ಈ ಜಾಪತ್ರೆ ಬಂದಾಗ ಯೋಗ್ಯವಾದ ಒಂದು ಟ್ರೀಟ್ಮೆಂಟ್ ತಗೋಬೇಕು ಒಂದು ಅಂತ ಹೇಳೋಕ್ಕೆ ಒಂದು ಚೌಪದಿ ಇದೆ ನೋಡ್ರಿ. ಅದರಂತೆ ಏನಪ್ಪ, 3 ಜಡ್ಡು ಜಾಪತ್ರೆಯಿಂದ ಮುಕ್ತನಾಗಬೇಕು, ಸಂಗೀತದಿಂದ ಮನಸ್ಸಿನ ಒಂದು ಆಹ್ಲಾದತೆಯನ್ನು ಪಡೆಯಬೇಕು, ಯೋಗ ಸಾಧನೆಯಿಂದ ಒಂದು ಉತ್ತಮ ಆರೋಗ್ಯ ಮತ್ತು ಶಾಂತಿಯನ್ನು ಪಡೆಯಬೇಕು. ಇದಕ್ಕಿಂತ ಹೆಚ್ಚಿಗೆ, ಇವೆಲ್ಲದಕ್ಕಿಂತ ಹೆಚ್ಚಿಗೆ ಏನು, ತ್ಯಾಗ ಮತ್ತು ದಾನ ಅಂತ ಹೇಳುವಂಥ ಅದ್ಭುತವಾದ ಚೌಪದಿ ಇಲ್ಲಿ ಉಂಟು. ರೋಗಮುಕ್ತತೆಯಿಂದ ಚೈತನ್ಯ ದೇಹದಲ್ಲಿ, ರಾಗ ಸಂಗತಿಯಿಂದ ಮನದಿ ಮಾಧುರ್ಯ, ಯೋಗ ಸಾಧನೆಯಿಂದ ಚಿರಶಾಂತಿ ಜೀವದಲ್ಲಿ, ತ್ಯಾಗದಿಂದುನ್ನತಿಯೋ ಮುದ್ದು ರಮ, ತ್ಯಾಗದಿಂದುನ್ನತಿಯೋ ಮುದ್ದು ರಮ. ನೋಡಪ್ಪ, ವೈದ್ಯಕೀಯ ವಿಜ್ಞಾನ ಇಷ್ಟೊಂದು ಅಭೂತಪೂರ್ವವಾಗಿ ಬೆಳೆದದ್ದು ಎಲ್ಲರಿಗೂ ಗೊತ್ತಾದ. ಯಾವುದೇ ರೋಗ ಇರಲಿ, ಅದಕ್ಕೊಂದು ಅದ್ಭುತವಾದ ಪರಿಹಾರವನ್ನು ಇವತ್ತು ಕಂಡು ಹಿಡಿದಾರ. ಸಂಗೀತ ಲೋಕವಂತೂ ಅದ್ಭುತವಾದ ವಿಜೃಂಭಿಸ್ತಾ ಇದೆ, ತಮಗೆಲ್ಲರಿಗೂ ಸಾಕಷ್ಟು ಪರಿಚಯವಿದೆ. ಯೋಗ, ಅಬ್ಬಾ ಅಬ್ಬಾ, ಒಂದು ಊರಾಗ ಒಂದು 4-5 ಯೋಗ ಕಲಿಸೋ ಶಾಲೆಗಳು ಹುಟ್ಟಿಬಿಟ್ಟಾವ. ಆನ್ಲೈನ್ ಶಾಲೆ, ಫ್ರೀ ಫಾರ್ 30 days ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟು. ಚೆನ್ನಾಗಿ ಕಲಿಸ್ತಾರೆ, ಮತ್ತು ನಾನು ಅಬ್ಸರ್ವ್ ಮಾಡಿ ಚೆನ್ನಾಗಿ ಕಲಿಸ್ತಾರೆ. ಇನ್ನು ಇದೆಲ್ಲ ಆಯ್ತಪ್ಪ, ಆದರೆ ಒಂದು ಹೆಚ್ಚಿನ ಒಂದು ಬದುಕಿನ ಉನ್ನತಿ ಎಲ್ಲಿದಂತಂದ್ರೆ ತ್ಯಾಗದಿಂದ, ದಾನದಿಂದ. ತ್ಯಾಗ ಅಂದ್ರೇನು?
ಏನದ ತನ್ನ ಹತ್ರ ಎಷ್ಟೋ ಒಂದು ವಿಷಯವನ್ನು ತ್ಯಾಗ ಮಾಡಬೇಕು, ಕೆಟ್ಟ ಗುಣಗಳನ್ನು ತ್ಯಾಗ ಮಾಡಬೇಕು, ಒಂದು ಅದ್ಭುತವಾದ ತ್ಯಾಗದ ಒಂದು ಆ ದಾರಿಯಲ್ಲಿ ಸಾಗಬೇಕು. ಅದರಂತೆ ದಾನ ಮಾಡಬೇಕು. ಇದು ಅದ್ಭುತವಾದಂಥ ಚೌಪದಿ. ಆ ನಂತರ ಡಾಕ್ಟ್ರ್ ಬಗ್ಗೆ ಏನು ಚಂದ ಬರ್ದಾನ್ರಿ ಇಲ್ಲೇ. ಹೆಂಗೆ ಯಾರು ಡಾಕ್ಟ್ರ್ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಅವೇನು ಸಾಮಾನ್ಯ ಮನುಷ್ಯನವ? ಇಲ್ಲ, ಅವೊಬ್ಬ ಶ್ರೇಷ್ಠ ಮನುಷ್ಯ, ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಅದ್ಭುತ ಮನುಷ್ಯ. ವೈದ್ಯನೆಂದರೆ ಯಾರು? ರೋಗ ನಿರ್ಣಾಯಕನೇ, ಬರೆದು ಔಷಧಿ ಚೀಟಿ ಹಣ ಪಡೆಯುವವನೇ. ಆಹಾ, ಅವರಲ್ಲ ಅಲ್ಲ ಅಲ್ಲ ಧೈರ್ಯ ತುಂಬುವ ಪ್ರೀತಿ ಮನದಾತ ಅಲ್ಲ, ಧೈರ್ಯ ತುಂಬುವ ಪ್ರೀತಿ ಮನದಾತ, ರೋಗಿ ಸೇವಕ ವೈದ್ಯ ಮುದ್ದುರಾಮ. ಒಂದು ಬಿರುದ ಕೊಟ್ಬಿಟ್ಟ ಮುದ್ದುರಾಮಲ್ಲಿ. ಯಾರಿಗೆ? ವೈದ್ಯರಿಗೆ. ರೋಗಿ ಸೇವಕ ವೈದ್ಯ, ರೋಗಿ ಸೇವಕ ವೈದ್ಯ ಮುದ್ದುರಾಮ. ಆಮೇಲೆ ನಮ್ಮ ದೇಹದ ಬಗ್ಗೆ ದಪ್ಪಾಗಿರ್ತಾರೆ, ಅದು ಬೇಡ, ನೀವೇನಾರು ಮಾಡಿ ದಪ್ಪಾಗೋದು ಬೇಡ ಅಂತ ಹೇಳ್ತಾನೆ ಇಲ್ಲಿ ಮುದ್ದುರಾಮ. ಮತ್ತು ಬೊಜ್ಜು ಬೆಳೆಸುವ ಬದಲು ಇಳಿಸು ದೇಹದ ಭಾರ, ಊಟ ಹಿತಮಿತವಿರಲಿ ಬಲು ಹಗುರವಾಗಿ, ನಡಿಗೆ ನಿಯಮಿತವಿದ್ದು ಚಿಂತೆ ಸರಿ ನಿದ್ರಿಸಲಿ, ಇಡು ಶಾಂತ ತನುಮನವ ಮುದ್ದುರಾಮ, ಇಡು ಶಾಂತ ತನುಮನವ ಮುದ್ದುರಾಮ. ಅದ್ಭುತವಾದ ಚೌಪಡಿ. ಸ್ಟ್ರೇಟ್ ಅವೇ ನೇರವಾಗಿ ಉಪದೇಶ ಕೊಡ್ತಾನೆ ಮುದ್ದುರಾಮ ಇಲ್ಲಿ. ಹೆಂಗಿರಬೇಕು, ಹೆಂಗೆ ತಪ್ಪಾಗಬೇಡ, ತೆಳಗಾಗು. ಊಟ ಹೆಂಗೆ ತಗೋಬೇಕು? ಹಿತಮಿತವಾಗಿರಲಿ, ಭಾಳ ಹಗರ್ ಲೈಟ್ ಮೀಲ್ಸ್. ವಾಕಿಂಗ್ ಮಾಡಬೇಕು, ನಡಿಗೆ ಮಾಡಬೇಕು. ಚಿಂತೆ ಸರಿ ನಿದ್ರಿಸಬೇಕು, ನಿದ್ರೆ ಮಾಡದೆ ಇರಬಾರ್ದು, ನಿದ್ರೆ ಮಾಡಬೇಕು. ಇಡು ಶಾಂತ ತನುಮನವ ಮುದ್ದುರಾಮ. ಅದ್ಬಿಟ್ಟಲ್ಲ, ಇಡು ಶಾಂತ ತನುಮನವ ಮುದ್ದುರಾಮ. ಆರೋಗ್ಯ ಭಾಗ್ಯವನು ಮನಕ್ಕೆ ತನುಗೆಂತಂತೆ, ಹಾರೈಸುವಡೆ ಹಲವು ನೀತಿಗಳ, ಧಾರೈಸು ನೆನಸಿನಲಿ ನುಡಿಯಲ್ಲಿ ನಡತೆಯಲಿ, ಪರಾಗು ಸುಳಿಯಿಂದ ಮಂಕುತಿಮ್ಮ. ಆರೋಗ್ಯದ ಬಗ್ಗೆ ಅದ್ಭುತವಾದಂಥ ಒಂದು ಚೌಪದಿ. ಆಮೇಲೆ ಬಿದ್ದೆಯಂದರೆ ಬಿದ್ದೆ, ಎದ್ದೆಯಂದರೆ ಎದ್ದೆ, ಮುಗ್ಗರಿಸಿದರೆ ಒಮ್ಮೆ ಪಯಣ ಕೊನೆಯಲ್ಲ, ಕೆಳಬಿದ್ದ ಚೆಂಡೊಂದ ಎತ್ತಾಡಿದರೆ ಆಟ, ಜಡತೆ ವಿಜಯಕ್ಕೆ ಅಡ್ಡಿ ಮುದ್ದುರಾಮ. ಆಲಸಿಯಾಗಬೇಡ, ಉತ್ಸಾಹದಿಂದ ಬದುಕೋ, ಆಲಸಿ ಆಗಬೇಡ ಅನ್ನುವಂಥ ಒಂದು ಮುಕ್ತಕ ಇದು. ಆಲಸಿ ಆಗಬೇಡ. ಚೆಂಡು ಫುಟ್ಬಾಲ್ ಆಡ್ತಿರ್ತೀರಿ, ಇಲ್ಲಿ ಅವ್ರು ಏನು ಕೊಟ್ಟಾರಂದ್ರೆ ಬಾಸ್ಕೆಟ್ಬಾಲ್ ಕೊಟ್ಟಾರ. ಕೆಳಗೆ ಬೀಳ್ತದೆ, ಮತ್ತೆ ಹಿಡ್ಕೊಂಡು ಹೋಗ್ಬೇಕು, ಓಡ್ಬೇಕು ಮತ್ತು ಆ ನೆಟ್ಟಿಗೆ. ಕೆಳಬಿದ್ದ ಚೆಂಡೊಂದ ಎತ್ತಾಡಿದರೆ ಆಟ, ಜಡತೆ ವಿಜಯಕ್ಕೆ ಅಡ್ಡಿ ಮುದ್ದುರಾಮ. ಕೊನೆಯ ಮುಕ್ತಕ ಇದು, ಕೊನೆಯ ಚೌಪದಿ. ನಾಸೋತೆ ಎನ್ನುತ್ತೆ ನೀ ಅಳುವೇಕೆ, ಇದೆಯಷ್ಟು ನಿನ್ನಲ್ಲಿ ಚೈತನ್ಯ ಸ್ಫೂರ್ತಿ, ನೋಡಿ ನೀ ಜೇಡಬಲೆ ಕಲಿಯೋ ಸಾಹಸ ಗುಣವ, ಧೈರ್ಯ ವಿಜಯದ ಗುಟ್ಟು ಮುದ್ದುರಾಮ. ಜೇಡ ಹಂಗೆ ಕಟ್ಟೆ ಕಟ್ತದೆ, ಯಾರಾದರೂ ಅದನ್ನು ಕೆಡಿಸಿದ್ರೆ ಮತ್ತೆ ಹೊತ್ತಂಗೆ ಕಡೆ ಹೋಗ್ತದೆ, ಮತ್ತೆ ಬಲಿ ಕಟ್ತದೆ. ಈ ರೀತಿ ಆ ಧೈರ್ಯದಿಂದ ನೀನು ವಿಜಯವನ್ನು ಸಾಧಿಸಬಲ್ಲಿ ಅಂತೇಳಿ ಈ ಪ್ರಕರಣ. ನೊಂದವಗೆ ನೆರವಾಗು, ಇದು ಒಂದು ಉತ್ತಮ ಗುಣಗಳ, ಉತ್ತಮ ಉದಾಹರಣೆಗಳ ಉತ್ತಮ ಪ್ರಕರಣ. ಇದು ಎಷ್ಟಪ್ಪ, ಇದರಲ್ಲೇ ಇರುವಂಥ 72 ಆ ಅದ್ಭುತವಾದ ಚೌಪದಿಗಳು
ಇವತ್ತು ಈ ಪ್ರಕರಣ ಮಂಗಳ ಪಡೀತದೆ. ನಮಸ್ಕಾರ.